ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬೀದರ್ನ ಸಚಿನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಮನೆಗೆ ಬರ್ತಾ ಇದ್ದಂತೆ ಉಲ್ಟಾ ಆಗಿದೆ ಸಂದರ್ಭ. ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಂತೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿನ್ ಅಕ್ಕಂದಿರು. ಪೊಲೀಸರನ್ನ ಮನೆಯಿಂದ ಹೊರಗೆ ಕಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿನ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ. ಗಮನಿಸ್ತಾ ಇದ್ದೀರಿ, ಸಚಿನ್ ಅವರ ಆತ್ಮಹತ್ಯೆ ಆದಾಗ್ಲಿಂದಲೂ ಕೂಡ ಕುಟುಂಬಸ್ಥರು ಪೊಲೀಸ್ ಇಲಾಖೆ ಮೇಲೆ ತಮ್ಮ ಅಸಮಾಧಾನವನ್ನ ತೋರಿಸ್ತಲೇ ಇದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಸಂದರ್ಭದಲ್ಲೂ ಕೂಡ ಸಚಿನ್ ಅವರ ಸಹೋದರಿಯರು ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಕಣ್ಣೀರು ಹಾಕಿದ್ರು. ಇದರ ಜೊತೆಗೆ ಬೆದರಿಕೆ ಒಡ್ಲಾಗ್ತಾ ಇದೆ, ಪೊಲೀಸರ ಥ್ರೂ ಬ್ಲಾಕ್ ಮೇಲ್ ಮಾಡ್ಲಾಗ್ತದೆ ಅನ್ನೋ ಆರೋಪವನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಇದೀಗ ಈಶ್ವರ್ ಖಂಡ್ರೆ ಅವರು ಸಚಿನ್ ನಿವಾಸಕ್ಕೆ ಬರ್ತಾ ಇದ್ದ ಹಾಗೆ ಪೊಲೀಸರನ್ನ ಹೊರಗೆ ಹಾಕಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು. ಸತ್ಯಾಂಶ ಏನಿದೆ, ಸತ್ಯಾಂಶದ ಆಧಾರದ ಮೇಲೆ ಕ್ರಮ ಡೆಫಿನೆಟ್ಲಿ 100% ಆಗ್ತದೆ. ರಾಜು ಕಪ್ನೂರ್ ನಮ್ಮ ತಮ್ಮ ಇದ್ರು ಬಿ ಇದೇ ತರ ಸ್ಟೇಟ್ಮೆಂಟ್ ಹೇಳಿ ಕೂತು ಬಿಡ್ತೀರಿ ಸರ್. ನೀವು ನಮ್ಮ ತಮ್ಮ ಚೇರ್ ಬ್ಯಾಡ್ರಿ ತೆಗೀರಿ ಆ ಚೇರ್ ಎಲ್ಲ ಬರಲ್ರಿ ಅದು ಎಲ್ಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಆತ್ಮಹತ್ಯೆ ನಡೆದ ದಿನದಿಂದಲೂ ಕೂಡ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆಯಿಂದಲೂ ಪೊಲೀಸ್ ಇಲಾಖೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸಚಿನ್ ಮನೆಯವರು. ಇವತ್ತು ಈ ಮಟ್ಟಿಗೆ ಆಕ್ರೋಶಕ್ಕೆ ಏನ್ ಕಾರಣವಾಯಿತು ಅಂತ? ಹೌದು ಸುಮಿತಾ, ನಿಜಕ್ಕೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲೋ ಒಂದ್ ಕಡೆ ಅಡವೆ ಅಂತ ಹೇಳ್ಬೋದು. ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಕೂಡ ಮೇಲ್ನೋಟ ಕಾಣಿಸ್ತಾ ಅಂತ ಹೇಳ್ಬೋದು. ಈಗಾಗಲೇ ಆ ಒಂದು ಕುಟುಂಬಸ್ಥರು ಏನ್ ಸಚಿನ್ ನಾಪತ್ತೆ ಆಗ್ತಾರ ಆ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಡೆತ್ ನೋಟ್ ಅನ್ನ ಅಪ್ಲೋಡ್ ಮಾಡಿ ನಾಪತ್ತೆ ಆಗ್ತಾನ. ಆ ಸಂದರ್ಭದಲ್ಲಿ ಅವರು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹೋಗ್ತಾರ, ಅಲ್ಲಿ ಕೂಡ ಅವ್ರಿಗೆ ಸ್ಪಂದನೆ ಸಿಗಲ್ಲ. ಮತ್ತೆ ಭಾಲ್ಕಿ ತಾಲೂಕಿನ ಧನುರ್ ಠಾಣೆ ಕೂಡ ಬರ್ತಾರ, ಅಲ್ಲೂ ಸ್ಪಂದನೆ ಸಿಗಲ್ಲ. ಮತ್ತೆ ಗಂಜಿಗೆ ಹೋಗ್ತಾರ. ಹೀಗಾಗಿ ಕಳೆದ 2 ದಿನಗಳಿಂದ ನಿನ್ನೆ ಬಿಜೆಪಿ ನಿಯೋಗ ಕೂಡ ಬಂತು. ಆ ಸಂದರ್ಭದಲ್ಲಿ ಒಬ್ಬ ಪೊಲೀಸರು ಅಂದ್ರೆ ಠಾಣೆಯ ಪೊಲೀಸರು ಬಂದಿಲ್ಲ, ರೈಲ್ವೆ ಪೊಲೀಸರು ಬಿಟ್ಟು. ಇವತ್ತಿನ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಚಿನ್ ಮನೆಗೆ ಬರ್ತಾರ. ಆ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ಡಿವೈಎಸ್ಪಿ ಇರ್ಬೋದು, ಸಿಪಿಐ ಇರ್ಬೋದು, ಇಡೀ ಗ್ರಾಮದಲ್ಲಿ ಖಾಕಿಮಯ ಮಾಡಿದಾರ. ಈಗ ಒಂದು ಈಶ್ವರ್ ಖಂಡ್ರೆ ಅವರು ಸಚಿನ್ ಮನೆ ಒಳಗಡೆ ಹೋಗ್ತಾರ. ಆ ಸಂದರ್ಭದಲ್ಲಿ ಅವ್ರ ಜೊತೆ SP ಇರ್ಬೋದು, ಅಡಿಷನಲ್ SP, DYSP ಎಲ್ಲ ಇರ್ತಾರ. ಆ ಕುಟುಂಬಸ್ಥರು ಎಲ್ಲೋ ಒಂದ್ ಕಡೆ ಎಕ್ದಮ್ ರೊಚ್ಚಿಗೆದ್ದ ಪೊಲೀಸರ ಮೇಲೆ ಏನಾದ್ರು ಹೋಗ್ತಾರ. ಟೋಟಲ್ ನಾವು ಪೊಲೀಸ್ ಬೇಕೇ ಆಗಿಲ್ಲ, ನಮ್ಮ ಪೊಲೀಸ್ನ ಮನೆ ಒಳಗಡೆ ಬರಬಾರ್ದು, ಪೊಲೀಸರದು ನಮ್ದು ಸಂಬಂಧ ಇಲ್ಲ, ನಮ್ಮ ತಮ್ಮನ ಸಾವಿ ಕಾರಣವೇ ಪೊಲೀಸ.
ಹೀಗಾಗಿ ನೀವು ಮೊದಲು ಹೊರಗೆ ಹೋಗ್ರಿ ಅಂತ ಹೇಳಿ ಎಷ್ಟೇ ಉಸ್ತುವಾರಿ ಸಚಿವರು ಸೇರಿದಂತೆ ಅಧಿಕಾರಿಗಳು ಅವ್ರನ್ನ ತಡಿಲಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಒಬ್ರೊಬ್ರು ಪೊಲೀಸರು ನಮ್ಮ ಮನೆ ಒಳಗಡೆ ಇದ್ರು ನಾವು ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳಿ ಹಠ ಮಾಡ್ತಾರ, ಗಲಾಟೆ ಮಾಡ್ತಾರ. ಆ ಸಂದರ್ಭದಲ್ಲಿ ಏನಂದ್ರೆ ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ DYSP ಪೊಲೀಸರು ಆ ಹೊರ ಹೋಗ್ತಾರ ಅಂತ ಹೇಳ್ಬೋದು. ಹೀಗಾಗಿ ಆ ಒಂದು ಕುಟುಂಬಸ್ಥರ ಆ ಒಂದು ಏನು ಸಚಿನ್ ಸಹೋದರಿಯರ 5 ಜನ ಸಹೋದರಿಯರಿದ್ದಾರ, ಅವ್ರು ಎಷ್ಟು ನೋವಿನಲ್ಲಿದ್ದಾರ, ಎಷ್ಟು ನೊಂದಿದಾರ, ಆ ಪೊಲೀಸ್ ಇಲಾಖೆ ನಡೆಯಿಂದ ಎಷ್ಟು ಬೇಸತ್ತಿದಾರ ಎಂಬುದಕ್ಕ ಈ ಒಂದು ಉಸ್ತುವಾರಿ ಸಚಿವರು ಬಂದ ಸಂದರ್ಭದಲ್ಲಿ ಆ ಒಂದು ಕುಟುಂಬಸ್ಥರು ಪೊಲೀಸರ ವಿರುದ್ಧ ವ್ಯಕ್ತಪಡಿಸಿದ ಆಕ್ರೋಶ, ಆಕ್ರಂದನವೇ ಸಾಕ್ಷಿ ಅಂತ ಹೇಳ್ಬೋದು. ಟೋಟಲಿ ನಮ್ಮ ತಮ್ಮನ ಸಾವಿಗೆ ಮೂಲ ಕಾರಣ ಪೊಲೀಸರ ನಿರ್ಲಕ್ಷ್ಯದಿಂದ ಆತ ಸತ್ತಿದಾನ. ಆತ ಸಾಯೋಕ್ಕಿಂತ ಮುಂಚೆ ಡೆತ್ ನೋಟ್ ಅನ್ನ ಈಗಾಗಲೇ ಅಪ್ಲೋಡ್ ಮಾಡ್ತಾನೆ. ನಾವು ಆ ಸಂದರ್ಭದಲ್ಲಿ ಆತನ ರಕ್ಷಣೆ ಮಾಡ್ರಿ ಅಂತ ಹೇಳಿ ಹೋಗಿನ ಸಂದರ್ಭದಲ್ಲಿ ಟೋಟಲಿ ನಮಗೆ 2-3 ಗಂಟೆ ಠಾಣೆದಲ್ಲಿ ಕೂಡಿಸಿ ಟೋಟಲ್ ಯಾವುದೇ ಕಾರಣಕ್ಕೆ ನಮಗೆ ಸ್ಪಂದಿಸಿಲ್ಲ. ಪೊಲೀಸರ ಸ್ಪಂದನೆ ಮಾಡಿದ್ರೆ ನಮ್ಮ ತಮ್ಮ ಇವತ್ತು ಉಳಿತೀನು, 5 ಜನ ಸಹೋದರಿಯರು ಅನಾರೋಗ್ಯ ಬರ್ತಾ ಇದೆ, ತಂದೆ ತಾಯಿ. ಹೀಗಾಗಿ ನಾವು ಹೇಗೆ ಬದುಕಬೇಕು? ನಮಗೆ ಟೋಟಲಿ ಪೊಲೀಸರ ಮೇಲೆ ಭರವಸೆ ಇಲ್ಲ, ಸರ್ಕಾರ ಮೇಲೆ ಭರವಸೆ ಇಲ್ಲ. ಟೋಟಲ್ ನಾವು ಕೂಡ ವಿಷಯ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದ ಅನ್ನೋ ಆಕ್ರೋಶ ಸಚಿವರು ಮುಂದೆ ಏನದಂದ್ರೆ ಆ ಒಂದು ಕುಟುಂಬಸ್ಥರು ವ್ಯಕ್ತಪಡಿಸರು ಅಂತ ಹೇಳ್ಬೋದು. ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಹೇಳಿಕೆ ಬಯಸ್ತಾ ಇದ್ದೆ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಬೀದರ್ನ ಸಚಿನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಮನೆಗೆ ಬರ್ತಾ ಇದ್ದಂತೆ ಉಲ್ಟಾ ಆಗಿದೆ ಸಂದರ್ಭ. ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಂತೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಪೊಲೀಸರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿನ್ ಅಕ್ಕಂದಿರು. ಪೊಲೀಸರನ್ನ ಮನೆಯಿಂದ ಹೊರಗೆ ಕಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿನ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಬೀದರ್ SP ಪ್ರದೀಪ್ ಗುಂಟಿ. ಗಮನಿಸ್ತಾ ಇದ್ದೀರಿ ಸಚಿನ್ ಅವರ ಆತ್ಮಹತ್ಯೆ ಆದಾಗ್ಲಿಂದಲೂ ಕೂಡ ಕುಟುಂಬಸ್ಥರು ಪೊಲೀಸ್ ಇಲಾಖೆ ಮೇಲೆ ತಮ್ಮ ಅಸಮಾಧಾನವನ್ನ ತೋರಿಸ್ತಲೇ ಇದ್ದಾರೆ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಸಂದರ್ಭದಲ್ಲೂ ಕೂಡ ಸಚಿನ್ ಅವರ ಸಹೋದರಿಯರು ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಕಣ್ಣೀರು ಹಾಕಿದ್ರು. ಇದರ ಜೊತೆಗೆ ಬೆದರಿಕೆ ಒಡ್ಲಾಗ್ತಾ ಇದೆ, ಪೊಲೀಸರ ಥ್ರೂ ಬ್ಲಾಕ್ ಮೇಲ್ ಮಾಡಲಾಗ್ತದೆ ಅನ್ನೋ ಆರೋಪವನ್ನ ಕೂಡ ಮಾಡ್ತಾ ಬಂದಿದ್ದಾರೆ. ಇದೀಗ ಈಶ್ವರ್ ಖಂಡ್ರೆ ಅವರು ಸಚಿನ್ ನಿವಾಸಕ್ಕೆ ಬರ್ತಾ ಇದ್ದ ಹಾಗೆ ಪೊಲೀಸರನ್ನ ಹೊರಗೆ ಹಾಕಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು. ಯಾರಿಗ್ಯಾರು ಬಿಡಂತ ಪ್ರಶ್ನೆ ಇಲ್ಲ. ಕೇಳಿ, ಸತ್ಯಾಂಶ ಏನಿದೆ, ಸತ್ಯಾಂಶದ ಆಧಾರದ ಮೇಲೆ ಕ್ರಮ ಡೆಫಿನೆಟ್ಲಿ 100% ಆಗ್ತದೆ. ರಾಜು ಕಪ್ನೂರ್ ನಮ್ಮ ತಮ್ಮ ಇದ್ರು ಬಿ ಇದೇ ತರ ಸ್ಟೇಟ್ಮೆಂಟ್ ಹೇಳಿ ಕೂತು ಬಿಡ್ತೀರಿ ಸರ್ ನೀವು? ನಮ್ಮ ತಮ್ಮ ಚೇರ್ ಬ್ಯಾಡ್ರಿ ತೆಗೀರಿ ಆ ಚೇರ್ ಇಲ್ಲ ಬರಲ್ರಿ ಅದು ಸಡ್ಡಿದ್ದಾನೆ ಎಲ್ಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರ್ಕಲೆ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಆತ್ಮಹತ್ಯೆ ನಡೆದ ದಿನದಿಂದಲೂ ಕೂಡ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆಯಿಂದಲೂ ಪೊಲೀಸ್ ಇಲಾಖೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಸಚಿನ್ ಮನೆಯವರು. ಇವತ್ತು ಈ ಮಟ್ಟಿಗೆ ಆಕ್ರೋಶಕ್ಕೆ ಏನು ಕಾರಣವಾಯಿತು ಅಂತ?
ಹೌದು ಸುನೀತಾ, ನಿಜಕ್ಕೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲೋ ಒಂದ್ ಕಡೆ ಅಡವೆ ಅಂತ ಹೇಳ್ಬೋದು. ಮತ್ತು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಕೂಡ ಮೇಲ್ನೋಟ ಕಾಣಿಸ್ತಾ ಅಂತ ಹೇಳ್ಬೋದು. ಈಗಾಗಲೇ ಆ ಒಂದು ಕುಟುಂಬಸ್ಥರು ಏನ್ ಸಚಿನ್ ನಾಪತ್ತೆ ಆಗ್ತಾರ ಆ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಡೆತ್ ನೋಟ್ ಅನ್ನ ಅಪ್ಲೋಡ್ ಮಾಡಿ ನಾಪತ್ತೆ ಆಗ್ತಾನ. ಆ ಸಂದರ್ಭದಲ್ಲಿ ಅವರು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಹೋಗ್ತಾರ, ಅಲ್ಲಿ ಕೂಡ ಅವ್ರಿಗೆ ಸ್ಪಂದನೆ ಸಿಗಲ್ಲ. ಮತ್ತೆ ಭಾಲ್ಕಿ ತಾಲೂಕಿನ ಧನು ಠಾಣೆ ಕೂಡ ಬರ್ತಾರ, ಅಲ್ಲೂ ಸ್ಪಂದನೆ ಸಿಗಲ್ಲ. ಮತ್ತೆ ಗಂಜಿಗೆ ಹೋಗ್ತಾರ. ಹೀಗಾಗಿ ಕಳೆದ 2 ದಿನಗಳಿಂದ ನಿನ್ನೆ ಬಿಜೆಪಿ ನಿಯೋಗ ಕೂಡ ಬಂತು. ಆ ಸಂದರ್ಭದಲ್ಲಿ ಒಬ್ಬ ಪೊಲೀಸರು ಅಂದ್ರೆ ಠಾಣೆಯ ಪೊಲೀಸರು ಬಂದಿಲ್ಲ, ರೈಲ್ವೆ ಪೊಲೀಸರು ಬಿಟ್ಟು. ಇವತ್ತಿನ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸಚಿನ್ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ಡಿವೈಎಸ್ಪಿ ಇರ್ಬೋದು, ಸಿಪಿಐ ಇರ್ಬೋದು, ಇಡೀ ಗ್ರಾಮದಲ್ಲಿ ಖಾಕಿಮಯ ಮಾಡಿದಾರ. ಈ ಒಂದು ಈಶ್ವರ್ ಖಂಡ್ರೆ ಅವರು ಸಚಿನ್ ಮನೆ ಒಳಗಡೆ ಹೋಗ್ತಾರ. ಆ ಸಂದರ್ಭದಲ್ಲಿ ಅವ್ರ ಜೊತೆ SP ಇರ್ಬೋದು, ಅಡಿಷನಲ್ SP, DYSP ಎಲ್ಲ ಇರ್ತಾರ. ಆ ಕುಟುಂಬಸ್ಥರು ಎಲ್ಲೋ ಒಂದ್ ಕಡೆ ಎಕ್ದಮ್ ರೊಚ್ಚಿಗೆದ್ದು ನಮ್ಮ ಪೊಲೀಸರ ಮೇಲೆ ಏನಾದ್ರು ಹೋಗ್ತಾರ. ಟೋಟಲ್ ನಾವು ಪೊಲೀಸ್ ಬೇಕೇ ಆಗಿಲ್ಲ, ನಮ್ಮ ಪೊಲೀಸ್ನ ಮನೆ ಒಳಗಡೆ ಬರಬಾರ್ದು, ಪೊಲೀಸರದು ನಮ್ದು ಸಂಬಂಧ ಇಲ್ಲ, ನಮ್ಮ ತಮ್ಮನ ಸಾವಿ ಕಾರಣವೇ ಪೊಲೀಸ, ಹೀಗಾಗಿ ನೀವು ಮೊದಲು ಹೊರಗೆ ಹೋಗ್ರಿ ಅಂತ ಹೇಳಿ ಎಷ್ಟೇ ಉಸ್ತುವಾರಿ ಸಚಿವರು ಸೇರಿದಂತೆ ಅಧಿಕಾರಿಗಳು ಅವ್ರನ್ನ ತಡಿಲಕ್ ಪ್ರಯತ್ನ ಮಾಡಿದ್ರು ಕೂಡ ಒಬ್ರೊಬ್ರು ಪೊಲೀಸರು ನಮ್ಮ ಮನೆ ಒಳಗಡೆ ಇದ್ರೆ ನಾವು ನಿಮ್ ಜೊತೆ ಮಾತಾಡಲ್ಲ ಅಂತ ಹೇಳಿ ಹಠ ಮಾಡ್ತಾರ, ಗಲಾಟೆ ಮಾಡ್ತಾರ. ಆ ಸಂದರ್ಭದಲ್ಲಿ ಏನಂದ್ರೆ ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ DYSP ಪೊಲೀಸರು ಆ ಹೊರ ಹೋಗ್ತಾರ ಅಂತ ಹೇಳ್ಬೋದು. ಹೀಗಾಗಿ ಆ ಒಂದು ಕುಟುಂಬಸ್ಥರ ಆ ಒಂದು ಏನು ಸಚಿನ್ ಸಹೋದರಿಯರ 5 ಜನ ಸಹೋದರಿಯರಿದ್ದಾರ, ಅವ್ರು ಎಷ್ಟು ನೋವಿನಲ್ಲಿದ್ದಾರ, ಎಷ್ಟು ನೊಂದಿದಾರ, ಆ ಪೊಲೀಸ್ ಇಲಾಖೆ ನಡೆಯಿಂದ ಎಷ್ಟು ಬೇಸತ್ತಿದಾರ ಎಂಬುದಕ್ಕೆ ಈ ಒಂದು ಉಸ್ತುವಾರಿ ಸಚಿವರು ಬಂದ ಸಂದರ್ಭದಲ್ಲಿ ಆ ಒಂದು ಕುಟುಂಬಸ್ಥರು ಪೊಲೀಸರ ವಿರುದ್ಧ ವ್ಯಕ್ತಪಡಿಸಿದ ಆಕ್ರೋಶ, ಆಕ್ರಂದನವೇ ಸಾಕ್ಷಿ ಅಂತ ಹೇಳ್ಬೋದು. ಟೋಟಲಿ ನಮ್ಮ ತಮ್ಮನ ಸಾವಿಗೆ ಮೂಲ ಕಾರಣ ಪೊಲೀಸರ ನಿರ್ಲಕ್ಷ್ಯದಿಂದಲೇ ಆತ ಸತ್ತಿದಾನ. ಆತ ಸಾಯೋಕ್ಕಿಂತ ಮುಂಚೆ ಡೆತ್ ನೋಟ್ ಅನ್ನ ಈಗಾಗಲೇ ಅಪ್ಲೋಡ್ ಮಾಡ್ತಾನೆ. ನಾವು ಆ ಸಂದರ್ಭದಲ್ಲಿ ಆತನ ರಕ್ಷಣೆ ಮಾಡ್ರಿ ಅಂತ ಹೇಳಿ ಹೋಗಿನ ಸಂದರ್ಭದಲ್ಲಿ ಟೋಟಲಿ ನಮಗೆ 2-3 ಗಂಟೆ ಠಾಣೆದಲ್ಲಿ ಕೂಡಿಸಿ ಟೋಟಲ್ ಯಾವುದೇ ಕಾರಣಕ್ಕೆ ನಮಗೆ ಸ್ಪಂದಿಸಿಲ್ಲ. ಪೊಲೀಸರ ಸ್ಪಂದನೆ ಮಾಡಿದ್ರ ನಮ್ಮ ತಮ್ಮ ಇವತ್ತು ಉಳಿತೀನೋ, 5 ಜನ ಸಹೋದರಿಯರು ಅನಾರೋಗ್ಯ ಬರ್ತಾ ಇದೆ, ತಂದೆ ತಾಯಿ, ಹೀಗಾಗಿ ನಾವು ಹೇಗೆ ಬದುಕಬೇಕು? ನಮಗೆ ಟೋಟಲಿ ಪೊಲೀಸರ ಮೇಲೆ ಭರವಸೆ ಇಲ್ಲ, ಸರ್ಕಾರ ಮೇಲೆ ಭರವಸೆ ಇಲ್ಲ. ಟೋಟಲ್ ನಾವು ಕೂಡ ವಿಷಯಿಸಿ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದ ಅನ್ನೋ ಆಕ್ರೋಶ ಸಚಿವರು ಮುಂದೆ ಏನದಂದ್ರೆ ಆ ಒಂದು ಕುಟುಂಬಸ್ಥರು ವ್ಯಕ್ತಪಡಿಸ್ರು ಅಂತ ಹೇಳ್ಬೋದು. ಧನ್ಯವಾದ ಮಲ್ಲಿಕಾರ್ಜುನ್ ಮಾಹಿತಿಗಾಗಿ. ಮಾತನ್ನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್ ನಮ್ಮ